ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. 5 ಮತ್ತು 8ನೇ ತರಗತಿ ಅಭ್ಯರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಇತರ ರಾಜ್ಯಗಳಲ್ಲಿ ಕೂಡ ಜಾರಿ ಇರೋ ಕಾರಣ ರಾಜ್ಯ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಚಿಂತನೆ ಕೂಡ ಮಾಡಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಕಾ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ರಾಜ್ಯ ಪಠ್ಯಕ್ರಮ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಅಂದ್ರೆ ನಿಮಗೆ ಇರೋದು ಸ್ಟೇಟ್ ಬೋರ್ಡು 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರಿಗೆ ಆ ಬೋರ್ಡ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದೆ. ಲೈಕ್ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಫೇಲ್ ಮಾಡೋಂಗಿಲ್ಲ ಅಂತ ನಿಯಮ ಇದೆ. ಈ ಕಾರಣಕ್ಕಾಗಿ ಮಕ್ಕಳು ಪರೀಕ್ಷೆಯನ್ನ ನಿರ್ಲಕ್ಷ್ಯ ತೆಗೆದುಕೊಂಡಿದ್ದಾರೆ, ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇದು ಕೂಡ ಸಮೀಕ್ಷೆಯಲ್ಲಿ ಸಾಬೀತಾಗಿದೆ. ಈ ಕಾರಣದಿಂದ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಿದ್ರೆ ಒಂದಿಷ್ಟು ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚಿನ ಸಭೆಯಲ್ಲಿ ಕೂಡ ತೀರ್ಮಾನ ಕೂಡ ಮಾಡಿದ್ದಾರೆ. ಬಟ್ ಈ ಹಿಂದೆ ಇತ್ತು, ಬಟ್ ಅದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದು. ಸದ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇದೆ. ಅದನ್ನ ಪ್ರಕರಣ ತೆರವುಗೊಳಿಸಿ ಅಂತ ಕಂಪ್ಲೀಟ್ ಮಾಡಿ ನಂತರ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಕೋರ್ಟ್ ಇದೆ. ಸದ್ಯಕ್ಕೆ ಮಟ್ಟಿಗೆ ಈ ವರ್ಷ ಡೌಟ್ ಅನ್ಸುತ್ತೆ ಆಗೋದು, ಬಟ್ ಆದ್ರೆ ನೆಕ್ಸ್ಟ್ ವರ್ಷ ಆಗ್ಬೋದು. ಬಿಕಾಸ್ ಯಾಕೆ ಅಂದ್ರೆ ಪ್ರಕರಣ ಕೋರ್ಟ್ ಇರೋ ಕಾರಣ ಡಿಲೇ ಯೂಶಲಿ ಆಗುತ್ತೆ. ಎಲ್ಲಿ ಬೋರ್ಡ್ ಪರೀಕ್ಷೆ ನೋಡೋದಾದ್ರೆ ಕೇಂದ್ರ ಸರ್ಕಾರ ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಸೈನಿಕ ಶಾಲೆಗಳು, ನವೋದಯ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಜಾರಿ ಮಾಡಿದೆ. ಇದೇ ನಿಯಮ ಮಧ್ಯಪ್ರದೇಶ ಕೂಡ ಮಾಡಿದೆ. RTA ನಿಯಮ ಪ್ರಕಾರ ಮಾಡಬಹುದು. ಲೈಕ್ ಇನ್ ಕೇಸ್ ಏನಾದ್ರು ಫೇಲ್ ಆದ್ರೆ RTA ನಿಯಮ ಏನಿರುತ್ತೆ ಅಂದ್ರೆ, ಇನ್ ಕೇಸ್ ಫೇಲ್ ಆದ್ರೆ ನಂತರ 2 ತಿಂಗಳು ಟೈಮ್ ಕೊಟ್ಟು ಮತ್ತೊಮ್ಮೆ ಪೂರಕ ಪರೀಕ್ಷೆ ಅಂದ್ರೆ ಎಕ್ಸಾಮ್ ತರ ಬರ್ಸ್ಬಿಟ್ಟು ಅವ್ರನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಟ್ಟಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ತೊಂದರೆ ಆಗಬಾರ್ದು, ಬಟ್ ಕಲಿಕೆ ಇಂಪ್ರೂವ್ಮೆಂಟ್ ಆಗಬೇಕು. ಈಗ ಏನಾಗ್ತಿದೆ ಅಂದ್ರೆ ಎಲ್ಲ ಕೂಡ ಲೇಸಿನೆಸ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ ಅಂದ್ರೆ ಭಯ ಇಲ್ಲ ಅಂತ ಹೇಳಿ ಆ ರೀತಿ ಡಿಸಿಷನ್ ತೆಗೆದುಕೊಳ್ಬೇಕಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.